ನೋಡು, ಅಂದ್ರೆ ಇವತ್ತಿಂದ ದಿವ್ಯಾ ಈ ಎಸ್ಟೇಟ್ನ ಹ್ಯಾಂಡ್ ಓವರ್ ತಗೋತೀನಿ ಅಂದಂಗಾಯ್ತು ಅಲ್ವಾ ಚಂದ್ರಿಕಾ? ಇಲ್ಲ, ಅವಳು ಸಾವಿನ ಬಾಗ್ಲ ತಟ್ಟದಕ್ಕೆ ಹೋಗ್ತಿದ್ದಾಳೆ. ಅದೇಗೆ? ಜೈ ಗ್ರೂಪ್ ಆಫ್ ಇಂಡಸ್ಟ್ರೀಸ್ಗೆ ಹೊಸ ಚೇರ್ಮನ್ ಆಗಿ ದಿವ್ಯಾ ಚಾರ್ಜ್ ತಗೊಳಕ್ಕೆ ಹೊರಟ್ರೆ ಸಾಯ್ತಾಳೆ ಅಂತಿಲ್ಲ, ಯಾಕೆ? ಅವಳು ಚೇರ್ಮನ್ ಆಗ್ಬೇಕು ಅಂದ್ರೆ ಈ ಮನೆಯಿಂದ ಹೊರಗಡೆ ಹೋಗ್ಬೇಕು. ಹೌದು, ಆಫೀಸ್ಗೆ ಹೋಗ್ಬೇಕು. ಇವಳು ಮನೆಯಿಂದ ಯಾವಾಗ ಹೊರಗಡೆ ಕಾಲಿಡ್ತಾಳೋ ಅಂತ ಆ ನಿತ್ಯ ಹದ್ದಿನ ಕಣ್ಣಿಟ್ಟು ಕಾಯ್ತಾ ಇದ್ದಾಳೆ. ಹೌದು, ಇಷ್ಟು ಜನ ಸೆಕ್ಯೂರಿಟಿ ಇದ್ದಾಗ, ನಿಮ್ಮ ಅಜ್ಜಿ, ನಿಮ್ಮ ಅತ್ತಿಗೆ, ಆ ನಾಣಿ, ನಾವು ಇದ್ದಾಗ ನಿತ್ಯ ದಿವ್ಯಾನ ಏನು ಮಾಡಕ್ಕಾಗಲ್ಲ. ದಿವ್ಯಾ ಮನೆಯಿಂದ ಹೊರಗಡೆ ಕಾಲಿಡ್ತಿದ್ದಾಗೆ ನಿತ್ಯ ಅಟ್ಯಾಕ್ ಮಾಡಿ ಸಾಯಿಸ್ಬಿಡ್ತಾಳೆ. ಹೇಗ್ ಸಾಯ್ತಾಳೆ ಚಂದ್ರಿಕಾ? ನಿತ್ಯ ಪಕ್ಕದಲ್ಲಿ ಯಾವಾಗಲೂ ರಂಜಿತ್ತು, ಆ ಅಶೋಕ್ ಇರ್ತಾರೆ ಅಲ್ವಾ, ಅವ್ರನ್ನ ದಾಟಿ ನಿತ್ಯ ದಿವ್ಯನ ಟಚ್ ಮಾಡಕ್ಕಾಗತ್ತಾ? ಜೊತೆಗೆ ಅವ್ರಲ್ಲೊಬ್ಬ ಅಭಿ ಅಂತ ನಾವು ಅಂದ್ಕೋತಿದೀವಿ. ಅಭಿ ಇರ್ಬೇಕಾದ್ರೆ ನಿತ್ಯ ದಿವ್ಯಗೆ ಏನು ಮಾಡಕ್ಕಾಗಲ್ಲ. ಹುಚ್ಚು ಪೌಡ್ರು, ಅವಳು ನಿತ್ಯ ಸೇಡ್ ಇಟ್ಕೊಂಡಿರೋ ಹಾವುಗಿಂತ ತುಂಬಾ ಅಪಾಯಕಾರಿ. ಅವಳನ್ನ ಕಡಿಮೆ ಅಂದಾಜು ಮಾಡಬೇಡಿ. ಅಂತ ನಿತ್ಯ ಕೂಡ ದೇವಿಪುರದಲ್ಲಿ ದಿವ್ಯಗೆ ಏನು ಮಾಡೋಕ್ಕಾಗ್ಲಿಲ್ಲ. ಅಭಿ ತಂಗಿನ ಕಾಪಾಡ್ಕೊಂಡ ಅಲ್ವಾ? ಅದು ಕೇವಲ ಅಣ್ಣ ತಂಗಿ ಅದೃಷ್ಟ. ಆದ್ರೂ ಅವ್ರ ಅಪ್ಪ ಅಮ್ಮನ್ನೇ ಸಾಯಿಸ್ದೋಳ್ಗೆ ಈ ಅಣ್ಣ ತಂಗಿ ಒಂದ್ ಲೆಕ್ಕನ? ಏನ್ ಹೇಳ್ತಿದ್ದೀಯ ಚಂದ್ರಿಕಾ? ಜೈನ ಗಂಗನ ನಿತ್ಯ ಸಾಯಿಸಿದ್ಲ, ರೂಪನ ಮಾತ್ರನೇ ಅಲ್ವಾ ನಿತ್ಯ ಸಾಯಿಸಿದ್ದು? ಇಲ್ಲ, ಆ 3 ಜನನು ಅಲ್ಲ 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 4 ಜನರನ್ನ ಆ ನಿತ್ಯ ಸಾಯಿಸಿದ್ದು. 4 ಜನ ಯಾರು? ನಮ್ಮ ಜೈ, ಗಂಗಾ, ರೂಪ, ACP ಇಳಿಯರಾಜ. ಸುಮ್ನಿರು ಚಂದ್ರಿಕಾ. ಜೈನ ನಿತ್ಯ ಯಾಕೆ ಸಾಯಿಸ್ತಾಳೆ? ಜೈನ ಪ್ರೀತಿಸ್ತಿದ್ಲಲ್ವಾ? ಅದಕ್ಕೆ ಸಾಯಿಸಿದ್ದು. ನಾನ್ ನಂಬಲ್ಲ. ಗಂಗಾಗೆ ಹಳೆದು ನೆನಪಿಗೆ ಬರೋವರೆಗೂ ಜೈ ಬದುಕೇ ಇದ್ದ. ನೆನಪಿಗೆ ಬಂದ ಮರುಕ್ಷಣ ಸತ್ ಹೋದ. ಹೇಗೆ? ಹೇಗಂದ್ರೆ ಯಾರೋ ಸಾಯಿಸಿದ್ದಾರೆ? ಯಾರೋ ಅಲ್ಲ, ಜೈನ ಸಾಯಿಸಿದ್ದು ನಿತ್ಯನೇ. ನಿಜನಾ? ಗಂಗಾಗೆ ಎಲ್ಲ ನೆನಪಿಗೆ ಬಂದ್ಮೇಲೂ ಕೂಡ ಜೈ ನಿತ್ಯನ ಯಾಕೆ ಮದುವೆ ಮಾಡ್ಕೋತಾನೆ? ಸತ್ರು ನಿತ್ಯ ಕಡೆ ನೋಡಲ್ಲ. ಅದಕ್ಕೆ ತನಗ್ ಸಿಗ್ದಿರೋ ಜೈ ಗಂಗಾಗೂ ಸಿಗ್ಬಾರ್ದು ಅನ್ಕೊಂಡ್ಲು. ಜೈ ವೆಹಿಕಲ್ಗೆ ಆಕ್ಸಿಡೆಂಟ್ ಮಾಡಿಸಿದ್ಲು. ಈ ವಿಷಯನ ತಿಳ್ಕೊಂಡ ACP ಇಳೆಯರಾಜ ನಿತ್ಯನ ಅರೆಸ್ಟ್ ಮಾಡಬೇಕು ಅನ್ಕೊಂಡ. ಬರೋ ದಾರಿಲಿ ಆ ACP ವೆಹಿಕಲ್ಗೆ ಕೂಡ ಆಕ್ಸಿಡೆಂಟ್ ಮಾಡಿಸಿದ್ಲು. ಜೈ ಇಲ್ಲ ಅಂದ ಮರುಕ್ಷಣ ಗಂಗಾ ಸಾಯ್ತಾಳೆ ಅಂತ ನಿತ್ಯ ಗೊತ್ತು. ಅದಕ್ಕೆ ಜೈ ACP ಡೆಡ್ ಬಾಡಿ ಗಂಗಾ ಕಣ್ಣಿಗೆ ಬೀಳೋ ತರ ಮಾಡಿದ್ಲು. ಜೈ ಕಡೆಯವರು ಯಾರು ಉಳಿಬಾರ್ದು ಅಂತ ನಿತ್ಯ ಅನ್ಕೊಂಡಿದ್ಲು. ಅದಕ್ಕೆ ಅಭಿ ದಿವ್ಯಾನ ಕೂಡ ಸಾಯಿಸ್ಬೇಕು ಅನ್ಕೊಂಡ್ಲು. ಅಭಿ ಎಲ್ಲಿದ್ದಾನೋ ಗೊತ್ತಿಲ್ಲ. ದಿವ್ಯಾನ ರೂಪ ಅಮೆರಿಕಕ್ಕೆ ಕಳಿಸಿದ್ರು. ನಿತ್ಯ ಬಂದ್ಲು. ಅಡ್ಡ ಬಂದ ರೂಪನ ಸಾಯಿಸಿದ್ಲು. ಅಭಿಗೋಸ್ಕರ ಇಷ್ಟು ದಿನ ವೇಟ್ ಮಾಡಿದ್ಲು. ಇವಾಗ ಅಣ್ಣ ತಂಗಿನ ಒಟ್ಟಿಗೆ ಸಾಯಿಸ್ತಾಳೆ. ನನಗೆ ಗೊತ್ತಿರೋ ಹಾಗೆ ದೇವಿಪುರದಲ್ಲಿ ದಿವ್ಯಾನ ನಿತ್ಯ ಸುಮ್ಮನೆ ಬಿಡೋದಕ್ಕೆ ಕಾರಣ ಅಭಿನ ಕರ್ಸೋದೇ ಆಗಿರುತ್ತೆ. ಇವಾಗ ಅವನು ಬಂದಿದ್ದಾನೆ ಅಲ್ವಾ, ಇಬ್ಬರಿಗೂ ಸೇರಿ ಸ್ಪಾಟ್ ಇಡ್ತಾಳೆ. ಏನ್ ಚಂದ್ರಿಕಾ, ಇಷ್ಟೆಲ್ಲ ಗೊತ್ತಿರೋ ನೀನು ಈ 12 ವರ್ಷದಲ್ಲಿ ನನ್ಗೆ ಯಾಕೆ ಹೇಳಿಲ್ಲ?
ಹೇಳಿದ್ರೆ ನಿಮ್ ಬಾಯ್ ಸರಿಗಿಲ್ಲ ಅಂತ ಹೇಳಿಲ್ಲ. ಅಂದ್ರೆ ನಿಜವಾಗ್ಲೂ ಇದನ್ನೆಲ್ಲ ನಿತ್ಯನೇ ಮಾಡಿದಾಳ? ಅಯ್ಯೋಯ್ಯೋಯ್ಯೋ, ನಂಬೋಕೆ ಆಗ್ತಿಲ್ಲ. ನಿತ್ಯ ಎಷ್ಟು ಕೆಟ್ಟವಳು ಅನ್ನೋದಕ್ಕೆ ಇದು ಜಸ್ಟ್ ಸ್ಯಾಂಪಲ್ ಮಾತ್ರನೇ. ಮುಂದೆ ಮುಂದೆ ಅವಳು ವಿಶ್ವರೂಪ ನೋಡ್ತೀಯ. ಅಯ್ಯೋಯ್ಯೋ, ಅಷ್ಟು ದೊಡ್ಡ ವಿಲನ್ ಪಕ್ಕದಲ್ಲಿ ಇದೀವ ನಾವು. ಆದ್ರೂ ಕೂಡ ದಿವ್ಯ ಏನು ಕಮ್ಮಿ ಅಲ್ಲ. ಅವ್ರ ಅಪ್ಪನ ಅಮ್ಮನ ಅಜ್ಜಿನ ಮಿಕ್ಸಿಗೆ ಹಾಕಿ ರುಬ್ಬಿದ್ರೆ ಹೊರಗೆ ಬರೋ ಕ್ಯಾರೆಕ್ಟರ್ ತರ ಇದ್ದಾಳೆ. ನಿತ್ಯ ಜೊತೆ ಅವಳು ಸಮಕ್ ಮಾತಾಡಿದ್ಲು, ಜೊತೆಗೆ ಆ ಅಭಿ ಕೂಡ ಜೊತೆಲಿದ್ದಾನೆ. ಇಬ್ರು ತುಂಬಾನೇ ಬುದ್ಧಿವಂತರು ಅಲ್ವಾ? ನೋಡೋಣ ಆ ಚಿಕ್ಕಮ್ಮನ್ಗೂ ಈ ಮಗಳಿಗೂ ನಡೆಯೋ ಯುದ್ಧದಲ್ಲಿ ಯಾರು ಗೆಲ್ತಾರೋ, ಯಾರ್ದು ಮೇಲ್ಗೈ ಆಗುತ್ತೋ. ಗುಡ್ ಮಾರ್ನಿಂಗ್ ಕೇಶವ ಸರ್. ಗುಡ್ ಮಾರ್ನಿಂಗ್ ಬಾಯ್ಸ್. ಬಾಸ್ ಎಲ್ಲಿ? ಓ, ಈ ಟೈಮಲ್ಲಿ ಮನೇಲೇ ಇರ್ತಾರಲ್ವಾ? ಗುಡ್ ಮಾರ್ನಿಂಗ್ ಮೇಡಮ್. ಮಾರ್ನಿಂಗ್ ಸರ್. ವಾತಾವರಣ ಏನು ಬಿಸಿಯಾಗಿದೆ. ಮಾರ್ನಿಂಗ್ಗೆ ಸ್ಟಾರ್ಟ್ ಆಯ್ತಾ ಸರ್? ಮುಗ್ದೋಯ್ತು ಕೂಡ. ಅಮ್ಮಯ್ಯ, ರೈಟ್ ಟೈಮಿಗೆ ಬಂದೆ ಅಂತ ಆಯ್ತು. ಬುದ್ಧಿ ಇಲ್ವಾ? ಯಾಕೆ ಇಷ್ಟು ಅರ್ಲಿ ಬಂದೆ? ಇವತ್ತು ಮಾರ್ನಿಂಗ್ ಇಂದ ಸ್ಕೆಡ್ಯೂಲ್ ಇದೆ ಅಂತ ನೆನ್ನೆನೆ ಯಾಕೆ ಹೇಳಿಲ್ಲ? ದಿನ 9 ಗಂಟೆ ಆದ್ಮೇಲೆ ಪ್ರೋಗ್ರಾಮ್ ಇಡ್ತೀಯ ಅಲ್ವಾ? ಸರ್ 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 ನಿಲ್ಸಿ ಸರ್. ಹ, ನಿಮ್ ಶೆಡ್ಯೂಲ್ ಆಸ್ ಇಟ್ ಇಸ್ ಆಗಿ 9 ಗಂಟೆ ಮೇಲೇನೆ. ನಾನು ಇವಾಗ ಬಂದಿದ್ದು ನಿಮ್ ಪರ್ಮಿಷನ್ ತಗೊಳ್ಳೋದಕ್ಕೆ. ಪರ್ಮಿಷನ್ ಯಾಕೆ? ಅಂದ್ರೆ ಇವತ್ತಿನಿಂದ ಅಮ್ಮ ಅವರು ಚಾರ್ಜ್ ತಗೋತಾ ಇದಾರಂತೆ. ಆ ಮನೆಗೆ ಹೋಗಿ ವಿಶ್ ಮಾಡಿ ಬರ್ಬೇಕು. ಅಮ್ಮವ್ರು ಯಾರು? ದಿವ್ಯಾ ಮೇಡಮ್ ಸರ್, ಜಯಸೂರ್ಯ ಅವ್ರ ಡಾಟರು. ನೆನ್ನೆ ನೀವು ನೋಡಿದ್ರಲ್ಲ. ನಾನು ನೋಡಿಲ್ಲ. ಅವಳು ಏನಕ್ಕೆ ಚಾರ್ಜ್ ತಗೋತಾ ಇದ್ದಾಳೆ? ಜೈ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ನ ಚೇರ್ಮನ್ ಆಗಿ ಜವಾಬ್ದಾರಿ ತಗೋತಾ ಇದ್ದಾರೆ ಸರ್. ಓ, ನನಗೊಬ್ಳು ಹೊಸ ಕಾಂಪಿಟೇಟರ್ ಬಂದ್ಲು ಅಂತ ಆಯ್ತು. ಅವಳಿಗೆ ವಿಶ್ ಮಾಡೋದಕ್ಕೆ ಹೋಗ್ತಾ ಇದೀಯಾ? ಅಂದ್ರೆ ಸರ್, ಚಿಕ್ಕ ವಯಸ್ಸಲ್ಲಿ ನಾನು ಮತ್ತೆ ಅಮ್ಮವರು ಫ್ರೆಂಡ್ ಆಗಿದ್ವಿ, ಅದಕ್ಕೆ ಅಂತ. ನನ್ನ ಹತ್ರ ಜಾಬ್ ಬಿಟ್ಟು ಅವಳ ಹತ್ರ ಅಪಾಯಿಂಟ್ ಆಗ್ಬೇಕು ಅನ್ಕೊಂಡಿದ್ಯಾ? ಅಯ್ಯೋ ಇಲ್ಲ ಸರ್, ಯಾವತ್ತಿಗೂ ನೀವೇ ನಮ್ ಬಾಸ್. ಅಮ್ಮ ಅವ್ರ ಹತ್ರ ನಮ್ ತಂದೆ ಅವ್ರು ಜಾಬ್ ಮಾಡ್ತಾ ಇದ್ದಾರೆ. ಗುಡ್. ಜೈ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಇವಾಗ ಯಾವ ಪೊಸಿಷನ್ ಅಲ್ಲಿದೆ? 4th ಪ್ಲೇಸ್ ಅಲ್ಲಿದೆ ಸರ್. ಅದನ್ನ ಬಿಟ್ಟು ಮುಂದೆ ಹೋಗಲ್ಲ ಅಂತ ಹೇಳು. ಹೆಚ್ಚು ಅಂದ್ರೆ ಇನ್ನೂ ಹಿಂದೆ ಹೋಗುತ್ತೆ ಅಂತ ಹೇಳು. ಹಾಗೆ ಹೇಳಿ ಸರ್. ನಾನು ಹೇಳ್ತಾ ಇದ್ದೀನಿ ಅಲ್ವಾ? ಅಂದ್ರೆ ಅಮ್ಮ ಅವ್ರು ಕೂಡ ತುಂಬಾ ಬುದ್ಧಿವಂತರು ಸರ್. ಅಮೆರಿಕಾದಲ್ಲಿ ಓದ್ಕೊಂಡು ಬಂದಿದ್ದಾರೆ. ಅವ್ರ ಅಪ್ಪ ಮತ್ತೆ ಅಜ್ಜಿ ಜೀನಿಯಸ್. ಅವ್ರ ಅಮ್ಮ ಕೂಡ ಒಳ್ಳೆಯವರು. ಆ ಲಕ್ಷಣ ಎಲ್ಲ ಅಮ್ಮವ್ರಿಗೆ ಬಂದಿದೆ ಸರ್. ಸೊ ನಾನು ಅವಳನ್ನ ಬೀಟ್ ಮಾಡಕ್ಕಾಗಲ್ಲ. ಅದಲ್ಲ ಸರ್, ಅಮ್ಮ ಅವ್ರನ್ನ ಕೀಳಾಗಿ ನೋಡಕ್ಕಾಗಲ್ಲ ಅಂತಿದ್ದೀನಿ. ನೋಡೋಣ ಅವಳು ಏನ್ ಮಾಡಕ್ಕಾಗುತ್ತೆ ಅಂತ. ಅಮೆರಿಕದಿಂದ ಬರ್ತಿದ್ದಾಗೆ ತಾನೇನು ಅಂತ ಅಮ್ಮ ಅವ್ರು ಪ್ರೂವ್ ಮಾಡ್ಕೊಂಡಿದ್ದಾರೆ ಸರ್. ತನ್ನ ಶತ್ರು ಆಗಿರೋ ನಿತ್ಯ ಅವ್ರಿಗೆ ಚಾಲೆಂಜ್ ಮಾಡಿದ್ದಾರೆ. ನಿತ್ಯ ಯಾರು? ನಿತ್ಯ ಶ್ರೀನಿವಾಸ್ ಸರ್, ರೂಪಾ ಶ್ರೀನಿವಾಸ್ ಅವರ ಡಾಟರ್, ದಿವ್ಯಾ ಮೇಡಮ್ ಅವ್ರ ಚಿಕ್ಕಮ್ಮ. ಮತ್ತೆ ಅವಳು ಎನಿಮಿ ಅಂದ್ರೇನು? ಅದೊಂದು ದೊಡ್ಡ ಸ್ಟೋರಿ ಸರ್. ಸೀರಿಯಲ್ ಏನಾದ್ರೂ ತೆಗೆದ್ರೆ 1000 ಎಪಿಸೋಡ್ ಆಗತ್ತೆ. ಹಲೋ, ನಾನು ಅನಂತ ಮಾತಾಡ್ತಾ ಇದ್ದೀನಿ, ನಿತ್ಯ ಶ್ರೀನಿವಾಸ್ ಅವರ PA. ನಾನು ಸಕ್ಸಸ್ಗೆ ಕೇರ್ ಆಫ್ ಅಡ್ರೆಸ್ ಆಗಿರೋ ಚಾಣಕ್ಯ ಅವರ PA ಕೇಶವ ಮಾತಾಡ್ತಾ ಇದ್ದೀನಿ. ಆ ಚಾಣಕ್ಯನಿಗಿಂತ ಇವನಿಗೆ ಸ್ವಲ್ಪ ದಿಮಾಗ್ ಜಾಸ್ತಿ ಇರೋ ಹಾಗಾಗಿದೆ. ಚಾಣಕ್ಯ ಅವ್ರು ಇದಾರಾ? ಯಾಕೆ? ಒಂದ್ಸರಿ ಬಂದು ನಮ್ಮ ಮೇಡಮ್ನ ಭೇಟಿ ಆಗೋಕ್ ಹೇಳು. ಏನು? ನಮ್ಮ ಸರು ನಿಮ್ ಮೇಡಮ್ ಹತ್ರಕ್ಕೆ ಬರ್ಬೇಕಾ? ಏನ್ ಕೇಶವ? ಯಾರು? ಯಾರೋ ಮೇಡಮ್ ಅಂತೆ ಸರ್. ನಿತ್ಯ ಶ್ರೀನಿವಾಸ್ ಅವ್ರ PA ಅಂತೆ. ನಿಮ್ ರೇಂಜ್ ಏನು ಅಂತ ಗೊತ್ತಿಲ್ಲದೆ ಮಾತಾಡ್ತಿದ್ದಾನೆ. ನೀವು ಹೋಗಿ ಅವ್ರನ್ನ ಭೇಟಿ ಮಾಡ್ಬೇಕಂತೆ. ದಿವ್ಯಾ ಇವತ್ತು ಚಾರ್ಜ್ ತಗೋತಾ ಇರೋದು. ಅವಳ ಶತ್ರು ಆಗಿರೋ ನಿತ್ಯ ಶ್ರೀನಿವಾಸ್ PA ನಮಗ್ ಕಾಲ್ ಮಾಡೋದು. ಇದೇನೋ ಕೋಇನ್ಸಿಡೆನ್ಸ್ ತರ ಇದೆಯಲ್ಲ. ಕೇಶವ ಸರ್, ನಿತ್ಯ ಶ್ರೀನಿವಾಸ್ಗೆ ಅಪಾಯಿಂಟ್ಮೆಂಟ್ ಕೊಡು. ಓಕೆ ಸರ್. ಕೇಳೆಯ ಅವಾಂತ್ರ? ಅವಾಂತರ ಅಲ್ಲ, ನನ್ನ ಹೆಸರು ಅನಂತ. ಯಾವ್ದೋ ಒಂದು ಬಿಡಯ್ಯ. ನಮ್ ಸರ್ ನಿಮ್ ಮೇಡಮ್ಗೆ ಅಪಾಯಿಂಟ್ಮೆಂಟ್ ಕೊಡೋದಕ್ಕೆ ಹೇಳಿದ್ದಾರೆ. ಆ ಟೈಮಿಗೆ ಬಂದು ಭೇಟಿ ಮಾಡಿ. ಏನಂದೆ? ನಮ್ಮ ಮೇಡಮ್ ಅವ್ರು ಬರ್ಬೇಕಾ?
ಇಲ್ಲ ಅಂದ್ರ ನಮ್ ಸರ್ ಬರ್ತಾರ ಮತ್ತೆ. ಇಡಯ್ಯ ಫೋನು. ಹಲೋ ಹಲೋ. ದಿವ್ಯಾ ಹತ್ರಕ್ಕೆ ಯಾವಾಗ ಹೋಗ್ತಾ ಇದ್ಯಾ? ನೀವು ಪರ್ಮಿಷನ್ ಕೊಟ್ರೆ ಈಗ್ಲೇ ಹೋಗಿ ಬೊಕ್ಕೆ ಕೊಟ್ಟು ವಿಶ್ ಮಾಡಿ 9ಗೆಲ್ಲ ಬಂದ್ಬಿಡ್ತೀನಿ ಸರ್. ಇನ್ನೊಂದು ಬೊಕ್ಕೆ ಕೂಡ ತಗೊಂಡು ಹೋಗು. ಆ ಬೊಕ್ಕೆಗೆ ಈ ಸ್ಲಿಪ್ ಅಂಟಿಸಿ ದಿವ್ಯಾ ಕೊಡು. ಕೇಶವ, ಮೇಡಮ್, ಆ ದಿವ್ಯಾ ಅಂದವಾಗಿದ್ದಾಳ? ಅಂದವಾಗ ಕರ್ಪೂರದ ಗೊಂಬೆ ಹಾಗಿದ್ದಾರೆ ಮೇಡಮ್. ಬುದ್ಧಿವಂತೇನಾ? ರೂಪಾ ಅವರ ಮೊಮ್ಮಗಳು, ಜೈಸೂರ್ಯ ಅವರ ಮಗಳು, ಗಂಗಾ ಮೇಡಮ್ ಅವರ ಮುದ್ದು ಮಗಳು. ಬುದ್ಧಿವಂತಿಗೆ ಕೊರತೆ ಇಲ್ಲ ಮೇಡಮ್. ಬ್ಯೂಟಿ ವಿತ್ ಬ್ರೈನ್ಸ್ ಅನ್ಕೊಳ್ಳಿ. ಹೌದಾ? ಹಾಗಾದ್ರೆ ನಿಮ್ ಬಾಸ್ಗೆ ತಕ್ಕ ಹುಡುಗಿ ಅವಳೆ ಅಂತ ಆಯ್ತು. ಹೌದು ಮೇಡಮ್, ಇಬ್ರು ಮೇಡ್ ಫಾರ್ ಈಚ್ ಅದರ್ ಆಗಿ. ಏನಂದ್ರಿ ಮೇಡಮ್? ಅಮ್ಮ ಅವ್ರಿಗೆ ಅಣ್ಣನಿಗೆ ಮ್ಯಾಚಾ? ಎಸ್. ಫಸ್ಟ್ ಟೈಮ್ ನಿಮ್ ಬಾಸ್ ಒಂದ್ ಹುಡುಗಿಗೆ ಆ ರೀತಿ ಪ್ರಪೋಸ್ ಮಾಡಿದಾನೆ. ನಾವದನ್ನ ಮದ್ವೆವರೆಗೂ ತಗೊಂಡ್ ಹೋಗೋಣ, ಇಬ್ರಿಗೂ ಮದ್ವೆ ಮಾಡೋಣ. ಅಂದ್ರೆ ಮೇಡಮ್ ಅದು ಇನ್ನೇನು ಹೇಳ್ಬೇಡ ಕೇಶವ. ನಮ್ಮ ಅದ್ಕೆನ ನಾನು ಕೂಡ ಕೇಳ್ದೆ ಅಂತ ಮಾತ್ರ ಹೇಳು. ಅತ್ಗೆನಾ? ಫಿಕ್ಸ್ ಆಗೋದ್ರಿ ಅಂತ ಆಯ್ತು. ಹಲೋ, ಗೇಟ್ ತೆಗಿರಿ. ಯಾರು ನೀನು? ಕೇಶವ, ಸನ್ ಆಫ್ ನಾಣಿ. 1 ಮಿನಿಟ್. ಹಲೋ, ಕಮಾನ್, ಆನ್ ದ ಲೈನ್. ಕೇಶವ ಅಂತ ಬಂದಿದ್ದಾರೆ, ಅವ್ರನ್ನ ಒಳಗಡೆ ಕಳ್ಸೋದಾ? ಹೇ ಹಾಯ್, ಶಲ್ ಐ ಕಮ್? ಥ್ಯಾಂಕ್ ಯು. ಓಕೆ. ಇವನೇನೆ ಕಿಚ್ಚ ಸಿನಿಮಾದ ಸುದೀಪ್ ಅನ್ಕೊಂಡಿದಾನ. ಅವನು ಅದೇ ಫೀಲಿಂಗ್ ಅಲ್ಲಿ ಬದುಕ್ತಿದ್ದಾನೆ. ಹಾ, ಆ ಡಬ್ಬ ನಾನಿ ಏನಾದ್ರೂ ಮನೆಯಲ್ಲಿ ಜೆರಾಕ್ಸ್ ಮೆಷಿನ್ ಇಟ್ಕೊಂಡಿದಾನ? ಸೇಮ್ ಆಸ್ ಇಟ್ ಈಸ್ ಇಳಿಸಿದಾನೆ. ಹಾ, ಅವನು ಇಳಿಯೋ ಸ್ಟೈಲ್ ನೋಡಿದ್ಯಾ? ಯಾವತ್ತೂ ಒಂದಿನ ಪ್ಯಾಂಟು ಪರ್ರ್ ಅಂತ ಹದೋಗತ್ತೆ. ಬನ್ನಿ. ತಡೆಯೋರು ಯಾರು ನನ್ನನ್ನ? ಓಹೋ ಓಹೋ. ಹಲೋ ತಾತಾಜಿ, ಹೇಗಿದ್ದೀರಾ? ಏನು ನಿನ್ಗೆ ನಾವು ತಾತಾಜಿ ತರ ಕಾಣ್ತಿದೀವಾ? ಮತ್ತೆ ಬಣ್ಣ ಹಚ್ಚಿದ್ರೆ ವಯಸ್ಸು ಕಮ್ಮಿ ಆಗುತ್ತಾ? ಏನಂದೆ? ಏನಿಲ್ಲ ಅಂಕಲ್, ಹೇಗಿದ್ದೀರಾ? ಚಂದ್ರಿಕಾ, ಇವನು ನಮ್ಗೆ ಬಣ್ಣ ಹಚ್ಚಿದೀವಿ ಅಂತಿದ್ದಾನೆ. ಅಬ್ಬಾ, ನನಗೆ ಕೇಳಿಸ್ತು ಬಿಡು ಪೌಡ್ರು. ಅವ್ನ್ ಮೆಲ್ಲಗ್ ಹೇಳಿದ್ರೆ ನೀನ್ ಮೈಕಲ್ ಕಿಚ್ಚೋ ತರ ಹೇಳ್ತಿದ್ಯಾ. ಇಲ್ಲಿಗ್ ಬಂದಿದ್ಯಲ್ಲ ಕೇಶವ? ದಿವ್ಯಾ ಮೇಡಮ್ ಇವತ್ತು ಚಾರ್ಜ್ ತಗೋತಾ ಇದಾರಲ್ವಾ, ಜಸ್ಟ್ ವಿಶ್ ಮಾಡೋಣ ಅಂತ ಬಂದೆ. ಆಗ್ಲೇ ವಿಷಯ ನಿನ್ವರ್ಗೂ ಬಂತೇನೋ? ನೈಟ್ ನಮ್ಮ ಅಪ್ಪ ನಮ್ಮ ಮಾಮ ಹತ್ರ ಹೇಳ್ಬೇಕಾರೆ ಕೇಳಿಸ್ಕೊಂಡೆ. ದಿವ್ಯಾ ಚಾರ್ಜ್ ತಗೊಂಡ್ರೆ ತುಂಬಾ ಜನರಿಗೆ ಬೆವರು ಶುರುವಾಗುತ್ತೆ ಕಣೋ. ಆಫ್ ಕೋರ್ಸ್, ದಿವ್ಯಾ ಮೇಡಮ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಮೊದ್ಲೇ ದಿವ್ಯಾ ಅಮೆರಿಕದಲ್ಲಿ ಓದ್ಕೊಂಡು ಬಂದಿದ್ದಾಳೆ. ನಿಮ್ ಬಾಸ್ಗೂ ಅಯ್ಯೋ ಅನಿಸ್ತಾಳೆ. ಏನಂತೀಯ? ವೇಟ್ ಅಂಡ್ ಸಿ ಅಂತೀನಿ. ನಿಮ್ ಬಾಸ್ನ ಅಲ್ಲ, ನಿಮ್ಮನ್ನ. ಅಂದ್ರೆ ನಮ್ ದಿವ್ಯಮ್ಮಗಿಂತ ನಿಮ್ ಬಾಸೆ ಹೆಚ್ಚೇನೋ? ಅದಕ್ಕೆ ವೇಟ್ ಅಂಡ್ ಸಿ ಅಂತಿದ್ದೀನಿ ಅಂಕಲ್. ನಿನಗೂನು ನಿಮ್ಮ ಅಪ್ಪನ ಹಾಗೆ ವಿಶ್ವಾಸ ತುಂಬಾ ಜಾಸ್ತಿ ಕಣೋ. ಸೇಮ್ ಜೀನ್ಸ್ ಅಲ್ವಾ? ನಾಳೆ ದಿವ್ಯಗೂ ನಿಮ್ ಚಾಣಕ್ಯನು ಜಗಳ ಆದ್ರೆ ನೀನ್ ಯಾವ ಕಡೆ ಇರ್ತೀಯೋ? ನಿಮ್ ಹಾಗೆ ಗೋಡೆ ಮೇಲಿರೋ ಹಲ್ಲಿಯಾಗಿ ಮಾತ್ರ ಇರಲ್ಲ. ಏನು ನಾವು ನಿನಗೆ ಹಲ್ಲಿ ತರ ಕಾಣಿಸ್ತಿದೀವ? ಇಲ್ಲ, ನೀವು ಪರಾವಲಂಬಿ ಜೀವಿಗಳು. ಅದು ಹಾಗ್ಬಾ ದಾರಿಗೆ. ಹಾಗೇನೆ ನೀನ್ ನಮ್ಮನ್ನ ಹೊಗಳ್ಬೇಕು. ಪೌಡ್ರು, ಅವ್ನ್ ನಮ್ಮನ್ ಹೊಗಳ್ತಿಲ್ಲ ಪೌಡ್ರು. ಪರಾವಲಂಬಿ ಜೀವಿ ಅಂದ್ರೆ ಪ್ಯಾರಾಸೈಟ್ಸ್ ಅಂತ ಅರ್ಥ. ಅಯ್ಯೋ, ನಾನೆಲ್ಲೋ ಹುಲಿ ಸಿಂಹ ಅನ್ಕೊಂಡೆ. ಎಲ್ಲಿ ಇವನು? ನಿಂತ್ಕೋ. ಯಾರದು? ನಿಮ್ಮಪ್ಪ. ಓ ಡ್ಯಾಡ್, ಗುಡ್ ಮಾರ್ನಿಂಗ್. ಹಾಗೆ ಇಂಗ್ಲಿಷಲ್ಲಿ ಮಾತಾಡ್ಬೇಡ ಅಂತಿದ್ದೀನಿ, ದರಿದ್ರದವನೇ. ಹೇಳಿ ಪಿತಾಜಿ. ಯಾಕೆ ಬಂದೆ? ದಿವ್ಯಮ್ಮನ್ಗೆ ವಿಶ್ ಮಾಡೋದಕ್ಕೆ. ಬೇಕಾಗಿಲ್ಲ. ವೈ? ನಿನಗೆ ಆ ಅರ್ಹತೆ ಇಲ್ಲ. ನಾನು ಈ ಮನೆ ಸಾಡ್ಸ್ ತಿಂದಿರೋನು. ಇಲ್ಲಿ ಅಲ್ದೇನೆ ಅಲ್ಲೇ ಕೆಲಸ ಮಾಡ್ತಿದ್ಯಾ? ಮನೇಲೆ ಅನ್ಕೊಂಡಿದ್ದೆ, ಹೊರ ಕೂಡ ಸ್ಟಾರ್ಟ್ ಮಾಡಿದ್ರಾ? ಆನ್ಸರ್ ಟು ಮೈ ಕ್ವಶನ್ಸ್. ನೀವು ಮಾತ್ರ ಇಂಗ್ಲಿಷ್ ಅಲ್ಲಿ ಮಾತಾಡ್ಬೋದಾ? ಉತ್ತರ ಕೊಡು. ಸ್ವಾಭಿಮಾನ,
ಸ್ವಂತ ಕಾಲ್ ಮೇಲೆ ನಿಲ್ಲೋದು. ಇಲ್ಲಿ ಕೂಡ ಕೆಲಸ ಮಾಡಬಹುದು, ಎಲ್ಲಾದ್ರೂ ಕೆಲಸ ಒಂದೇ ಅಪ್ಪ. ಆದ್ರೆ ವ್ಯಕ್ತಿಗಳು ಬೇರೆ ಕಣೋ. ಆ ಚಾಣಕ್ಯ ನಮ್ಮ ಶತ್ರು. ನಿನಗ್ ಶತ್ರು ಇರ್ಬೋದು, ನನಗೆ ನನ್ನ ಬಾಸ್. ಲೇ, ನಮಗೆ ನಮ್ಮ ಬಾಸು ದಿವ್ಯಮ್ಮ. ಅಮ್ಮ ಅವರು ನನ್ನ ಚಿಕ್ಕ ವಯಸ್ಸಿನ ಫ್ರೆಂಡು. ಫ್ರೆಂಡ್ ಅಂದ್ರೆ ಪಾದರಕ್ಷೆ ಬಿಚ್ಚು ಹೊಡಿತೀನಿ, ಏನ್ ಅನ್ಕೊಂಡಿದ್ಯಾ? ಪಿತಾಜಿ, ಲೇ, ನೀನ್ ಇಲ್ಲಿ ಜಾಬ್ ಮಾಡೋದಾದ್ರೆ ಮನೆ ಒಳಗಡೆ ಬಾ, ಇಲ್ಲ ಅಂದ್ರೆ ಮೊದ್ಲು ನೀನ್ ಹೊರಗಡೆ ಹೋಗು ಹೊರಗಡೆ. ಅಮ್ಮ ಅವ್ರಿಗೆ ವಿಶ್ ಮಾಡೇ ಹೋಗ್ತೀನಿ. ಅದು ನಡೀದಿರೋ ಕೆಲಸ. ನಡ್ದೆ ನಡೆಯುತ್ತೆ. ಏನು ತೀರುತ್ತಾ? ಲೇ, ನಾನು ಈ ಸ್ಥಾನಕ್ಕೆ ಬರುವುದಕ್ಕೆ ಎಷ್ಟು ಕಷ್ಟಪಟ್ಟು ಬೆವರು ಸುರಿಸಿ ಇಲ್ಲಿಗೆ ಬಂದಿದ್ದೇನೆ ಅಂತ ಗೊತ್ತಿದೆಯೇನೋ ನಿನಗೆ? ನಿನಗ್ ಗೊತ್ತಾ? ನಿನಗ್ ಗೊತ್ತಾ? ನಿನಗ್ ಗೊತ್ತಾ? ನಿಲ್ಸ್ರೋ ನಿಮ್ ಫಿಲಂ ಸ್ಟೈಲ್ ಡೈಲಾಗ್ಸ್ನ. ಇವನೇನೋ ಡಾಕ್ಟರ್ ರಾಜ್ಕುಮಾರ್, ಅವನು ಶಿವರಾಜ್ಕುಮಾರ್. ನಮ್ ಕರ್ಮಕ್ಕೆ ಈ ದರಿದ್ರನ ನಾವು ನೋಡ್ಬೇಕಾ? ನೋಡಕ್ಕಾಗ್ಲಿಲ್ಲ ಅಂದ್ರೆ ಕಣ್ ಮುಚ್ಕೊಳ್ಳಿ. ಯಾರು ನೋಡು ಅಂದ್ರು? ಅಯ್ಯೋ, ನೋಡಿದ್ಯಾ ನಾಣಿ ನಿನ್ ಮಗ ಹೇಗ್ ಮಾತಾಡ್ತಿದ್ದಾನೆ? ಅವನು ನನ್ ಜೊತೆ ಕೂಡ ಹಾಗೆ ಮಾತಾಡ್ತಿದ್ದಾನೆ ರೀ. ಆದ್ರೂ ಕೇಶವ, ತಲೆ ಮೇಲೆ ಆ ಜುಟ್ಟಿ ಏನೋ ಸರಿಯಾಗಿ ಕಟ್ ಮಾಡಿಸ್ಕೊಂಡು ಬಾಚ್ಕೋಬಹುದಲ್ವಾ? ಅಲ್ವಾ? ಆ ಮಾತ್ನ ಅವ್ರಿಗೆ ಹೇಳಿ. ಈ ಜುಟ್ಟೇನೋ ನಮ್ ವಂಶದ ಪ್ರತಿಷ್ಠೆ ಅನ್ನೋ ಹಾಗೆ ಹೀಗೇ ಇರ್ಬೇಕು ಅಂತಿದ್ದಾರೆ. ಅವ್ರ ಅಪ್ಪನ್ಗೆ ಜುಟ್ಟಿತ್ತಂತೆ, ನನಗೂ ಇರ್ಬೇಕಂತೆ. ಇದು ಇವ್ರ ಸಮಸ್ಯೆ. ಲೇ, ನನಗೇನ್ ಬೇಕಾದ್ರೂ ಅನ್ನು, ಆ ಜುಟ್ಟಿಗೆ ಏನಾದ್ರು ಅಂದ್ರೆ ಬಾರಿಸ್ಬಿಡ್ತೀನಿ ಮೂರ್ಖ. ದಿನ ಹೀಗೆ ಬೆದರಿಸ್ತಿದ್ದಾರೆ. ಆದ್ರೂ ನಾಣಿ, ನಿನಗ್ ಯಾಕೋ ಅಷ್ಟೊಂದ್ ಸಂಪ್ರದಾಯ? ಈ ಕಾಲದ ಹುಡುಗರು ಹೇಗಿದ್ದಾರೆ, ಅವನು ಹಾಗೆ ಇರೋಕ್ ಬಿಡ್ಬೇಕಲ್ಲ? ಹಾಗೆ ಹೇಳಿ ಆಂಟಿ. ಏನು ಹೇಳೋದು? ಏನ್ ಹೇಳೋದು? ಆ ಗಡ್ಡನ ಮೀಸೆನ ಬಿಡೋದು ಈ ಕಾಲದ ಹುಡುಗರು ಪ್ಯಾಷನ್ ಅನ್ನೋದು. ಅದರಲ್ಲಿ ನೀನು ಜುಟ್ಟು ಬೆಳೆಸಿದೆಯಾ ವೆರೈಟಿಯಾಗಿ, ಇದ್ರಲ್ಲಿ ತಪ್ಪೇನಿದೆ? ಓ, ಅದೇನು ವೆರೈಟಿನೋ ದರಿದ್ರವಾಗಿದೆ, ವಿಕಾರವಾಗಿ ಕಾಣ್ತಿದೆ. ಏನ್ರಿ, ನಿಮ್ಮ ಕೈಲಿ ಪೌಡರ್ ಡಬ್ಬಿ ಮಾತ್ರ ತುಂಬಾ ಸುಂದರವಾಗಿದೆ ಅನ್ಕೋತಿದ್ದೀರಾ? ನನಗೆ ವಾಕ್ರಿಗೆ ಬರ್ತಿದೆ. ಏಯ್, ನನ್ಗೇನಾದ್ರೂ ಅನ್ನು, ನನ್ ಪೌಡರ್ ಡಬ್ಬಿಗೆ ಮಾತ್ರ ಏನು ಅನ್ಬೇಡ. ಏನ್ ಮೇಡಮ್, ನೀವಾಗಿರೋದಕ್ಕೆ ಈ ಪೌಡರ್ ಡಬ್ಬಿನ ಸಹಿಸ್ಕೋತಿದ್ದೀರಾ? ಅದೇ ಬೇರೆಯವ್ರು ಆಗಿದ್ರೆ ತೆಗೆದು ದೂರಕ್ಕೆ ಗೇಟ್ ಆಚೆ ಬಿಸಾಕ್ತಿದ್ಲು. ಏನು ನಾಣಿ, ನಾವು ಗಂಡ ಹೆಂಡತಿ ಮಧ್ಯೆ ಬೆಂಕಿ ಹಚ್ಚುತ್ತಿದ್ಯಾ? ಮೊದ್ಲು ನಿನ್ ಸುಪುತ್ರ ಮನೆಯೊಳಗೆ ಹೋದ, ಅದನ್ನ ನೋಡ್ಕೋ. ಇವನು ಮನೆ ಒಳಗಡೆ ಹೋದ್ನಾ? ಹೋದ್ರೆ ಯಾಕೋ ಅಷ್ಟು ಭಯ ಪಡ್ತೀಯಾ? ಏನಾಗುತ್ತೋ? ಅವನು ದಿವ್ಯಮ್ಮನ ಹತ್ರ ಇಲ್ಲ ಸಲ್ಲದ ಚಾಡಿ ಹೇಳ್ತಾನ್ರಿ. ಅವನೊಬ್ಬ ದೊಡ್ಡ ನಾರದ. ಲೇ ಕೇಶವ, ಕೇಶವ. ದೇವ್ಯಾ ಮೇಡಮ್, ದೇವ್ಯಾ ಮೇಡಮ್. ಹೇ, ಅವನು ಟೆರರಿಸ್ಟು, ಮಾವಿಸ್ಟು, ಸ್ಯಾಡಿಸ್ಟು, ಈಗೋ ಇಷ್ಟು. ನನ್ನ ಮೀರಿ ಒಳಗಡೆ ಬಂದಿದ್ಯಾ? ಇವ್ರನ್ನ ಮೀರಿ ದಿವ್ಯಮ್ಮನ ಹತ್ರ ಹೇಗೆ ಹೋಗ್ತೀಯ ನಾನು ನೋಡ್ತೀನಿ. ಇವರಲ್ಲಿ ಒಬ್ಬ ಅಭಿ ಅಲ್ವಾ? ಕೇಶವನ ಬಿಟ್ಬಿಡ್ತಾರೆ ನೋಡಿ. ಇವಾಗ ಅವ್ರಿಗೆ ಅಭಿ ಯಾರು ಅಂತ ಗೊತ್ತಾಗೋಗುತ್ತೆ. ಮೇಡಮ್ ಅಲ್ಲಿದ್ದಾರೆ, ಹೋಗಿ ಕೇಶವ್ ಸರ್. ಥ್ಯಾಂಕ್ ಯು. ಅದ್ಯಾಕೆ ಅವನನ್ನ ಆಗಿ ಬಿಟ್ಬಿಟ್ರಲ್ಲ? ಅವ್ರು ನಿಮ್ಮ ಮಗ ಅಲ್ವಾ ಸರ್? ಅದಕ್ಕೆ ಅವರು ದಿವ್ಯಾ ಮೇಡಮ್ ಚಿಕ್ಕ ವಯಸ್ಸಿನ ಫ್ರೆಂಡ್ ಕೂಡ ಅಲ್ವಾ ಸರ್? ಆದ್ರೂ ಸರಿ, ಮನೇಲಿ ಅವನನ್ನು ಕೂಡ ಚೆಕ್ ಮಾಡಬೇಕು ಅಂತ ಅಜ್ಜಿ ಅವರು ಆರ್ಡರ್ ಮಾಡಿದ್ದಾರೆ. ಅವನನ್ನ ಚೆಕ್ ಮಾಡ್ದೇನೆ ಹೇಗ್ ಬಿಡ್ತೀರಾ? ಅವನ್ ಬೊಕ್ಕೆಯಲ್ಲಿ ಬಾಂಬ್ ಇದ್ರೆ, ಜೇಬಲ್ಲಿ ಗನ್ನಿದ್ರೆ? ವಿಶ್ವಾಸಕ್ಕೆ ನೀವು ಇನ್ನೊಂದು ಹೆಸರು ಸರ್. ನಿಮ್ಮನ್ನ ನಿಮ್ಮ ಫ್ಯಾಮಿಲಿನ ಅನುಮಾನಿಸೋಕ್ಕಾಗಲ್ಲ ಸರ್.